ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಯಶ್ ಅವರ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಟಾಕ್ಸಿಕ್ನ ನೋಡ್ಕೊ ಬಂದೆ. ಸೊ ಟಾಕ್ಸಿಕ್ ಮೂವಿ ಯಶ್ ಅವ್ರಿಗೆ ಇನ್ನೊಂದು KGF ಆಗುತ್ತಾ ಇಲ್ವಾ, ಮತ್ತೆ ಟಾಕ್ಸಿಕಲ್ಲಿ ಏನು ಇಷ್ಟ ಆಯಿತು ಆ್ಯಂಡ್ ಏನು ಇಷ್ಟ ಆಗಲಿಲ್ಲ, ಹಾಗೆ ಈ ಮೂವಿ ಹೇಗಿದೆ ಅಂತ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಆಫ್ ಆಲ್, ಒಬ್ಬ ವ್ಯಕ್ತಿಯ ದೇಹಕ್ಕಾಗುವಂಥ ಗಾಯನ ನಾವು ಈಸಿಯಾಗಿ ಕಂಡುಹಿಡಿಬೋದು, ಆದರೆ ಅವನ ಮನ್ಸ್ಗಾಗುವಂಥ ಗಾಯನ ಗುರುತಿಸೋದು ಕಷ್ಟ. ಹಾಗೆ ಈ ಸಿನಿಮಾದಲ್ಲಿ ಗೀತು ಮೋಹನ್ ದಾಸ್ ಅವರು ಆಕ್ಷನ್ ರೊಮ್ಯಾನ್ಸ್ ಜೊತೆಗೆ ಒಬ್ಬ ವ್ಯಕ್ತಿಯ ಮನ್ಸೊಳಗಡೆ ಏನಾಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಇನ್ನು ಸ್ಟೋರಿ ವಿಷಯಕ್ಕೆ ಬರಬೇಕು ಅಂತಂದ್ರೆ ಅಥವಾ ಫಸ್ಟ್ ಆಫ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇವರು ಟಾಕ್ಸಿಕ್ ವರ್ಲ್ಡ್ ನ ಬಿಲ್ಡ್ ಮಾಡಿರುವಂತ ರೀತಿ, ರಾಯನ ಇಂಟ್ರೊಡಕ್ಷನ್, ಆಕ್ಷನ್, ರೊಮ್ಯಾನ್ಸ್ ಎಲ್ಲನೂ ಕೂಡ ಒಂದು ಪ್ರಾಪರ್ ಆಗಿ ತೋರಿಸಿದ್ದಾರೆ. ಅಂಡ್ ಇಲ್ಲಿ ಅಕ್ಕ ತಮ್ಮ ಅಂದ್ರೆ ರಾಯ ಮತ್ತೆ ನಯನತಾರ ಅವರ ಎಮೋಷನ್ ಅಂಡ್ ಇವ್ರು ಯಾಕೆ ಹೀಗಾದ್ರು ಅನ್ನೋ ಪ್ಲಾಟ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಸೆಕೆಂಡ್ ಹಾಫ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ರಾಯ ತಾನು ಪ್ರೀತಿಸಿದವ್ರನ್ನ ಕಳ್ಕೊಂಡಾಗ ಅವನು ಹೇಗಿರ್ತಾನೆ, ಅವನ ಲೈಫ್ ಹೇಗಿರುತ್ತೆ ಅಂಡ್ ಟಿಕೆಟ್ ಇವನ ಲೈಫ್ಗೆ ಬಂದ್ಮೇಲೆ ಏನೆಲ್ಲ ಆಗತ್ತೆ ಅಂತ ತೋರಿಸಿದ್ದಾರೆ. ಮತ್ತೆ ಸೆಕೆಂಡ್ ಹಾಫ್ ಬಂದು ಸೈಕಾಲಜಿಕಲ್ ಎಮೋಷನ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನೀವು ಇಲ್ಲಿ ಎಮೋಷನ್ಸ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಹಂಗೆ ಕನೆಕ್ಟ್ ಆದರೆ ಮಾತ್ರನೇ ನಿಮಗೆ ಸೆಕೆಂಡ್ ಹಾಫ್ ಅರ್ಥ ಆಗೋದು. ಮತ್ತೆ ಈ ಫಿಲಮ್ನ ಪಾಸಿಟಿವ್ ಅಥವಾ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಯಶ್ ಅವರ ಪರ್ಫಾರ್ಮೆನ್ಸ್ ಇಲ್ಲಿ ಸೂಪರ್ ಆಗಿದೆ. ಅದರಲ್ಲೂ ಟಿಕೆಟ್ ಕ್ಯಾರೆಕ್ಟರ್ಲಿ ತುಂಬ ಇಷ್ಟ ಆಗ್ತಾರೆ ಆ್ಯಂಡ್ ಅದು ನೆನಪಲ್ಲೂ ಇರುತ್ತೆ. ಈವನ್ ನೀವು ಮನೆಗೆ ಬಂದರೂ ಕೂಡ ಅದು ಕ್ಯಾರಿ ಆಗುತ್ತೆ. ಹಾಗೆ ಲೇಡಿ ಸೂಪರ್ ಸ್ಟಾರ್ ನಯನತಾರ ಅವರ ಪರ್ಫಾರ್ಮೆನ್ಸ್ ಸೂಪರ್ ಅಂತಲೇ ಹೇಳ್ತೀನಿ. ಮತ್ತು ಕಿಯಾರಾ ಅಡ್ವಾಣಿ, ಹೂಮಾ ಕುರೇಶಿ, ರುಕ್ಮಿಣಿ ವಸಂತ್ ಎಲ್ಲರ ಕ್ಯಾರೆಕ್ಟರ್ಗೂ ಒಂದು ರೀಸನ್ ಇದೆ ಆ್ಯಂಡ್ ಪವರ್ಫುಲ್ ಇಂಪ್ಯಾಕ್ಟ್ ಕೂಡ ಇದೆ. ಮತ್ತು ರವಿ ಬಸ್ರೂರ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಇಲ್ಲಿ ಸೂಪರ್ ಆಗಿದೆ. ಇದು ಮೂವಿನ ಅಲ್ಲಲ್ಲಿ ಪುಷ್ ಕೂಡ ಮಾಡುತ್ತೆ. ಇನ್ನು ಈ ಸಿನಿಮಾದಲ್ಲಿ ನನಗೆ ಏನು ಇಷ್ಟ ಆಗಲಿಲ್ಲ ಅಂತಂದರೆ, ಸಿನಿಮಾದ ಸ್ಟೋರಿ ತುಂಬ ಸಿಂಪಲ್ ಆಗಿದೆ ಅಥವಾ ನಾರ್ಮಲ್ ಆಗಿದೆ ಅಂತ ಅನ್ನಿಸ್ತು. ಮತ್ತು ಇವರು ಸ್ಟೋರಿ ಪ್ಯಾಟರ್ನ ಇನ್ನೂ ಸ್ವಲ್ಪ ಬೆಟರ್ ಆಗಿ ಡಿಫ್ರೆಂಟ್ ಆಗಿ ಮಾಡಬೇಕಿತ್ತು. ಮತ್ತು ಇದರಲ್ಲಿ ತುಂಬ ಕ್ಯಾರೆಕ್ಟರ್ಗಳಿವೆ ಆ್ಯಂಡ್ ಅದರಲ್ಲಿರುವಂಥ ಫ್ಯೂ ಕ್ಯಾರೆಕ್ಟರ್ಗೆ ಇವರು ಜಸ್ಟಿಫಿಕೇಶನ್ನ ಕೊಟ್ಟಿಲ್ಲ. ಅಂದರೆ ಎಲ್ಲ ಕ್ಯಾರೆಕ್ಟರ್ ಬೇಗ ಬೇಗ ಎಂಡ್ ಆಗಿ ಹೋಗುತ್ತೆ. ಮತ್ತು ಸೆಕೆಂಡ್ ಹಾಫಲ್ಲಿ ಜಾಸ್ತಿ ಎಮೋಷನ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅದು ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. ಫೈನಲಿ ನನಗೆ ಟಾಕ್ಸಿಕ್ ಬಗ್ಗೆ ಅನಿಸಿದ್ದೇನು ಅಂತಂದರೆ, ಇಲ್ಲಿ ಯಶ್ ಅವರ ಸ್ವ್ಯಾಗ್, ಆ್ಯಕ್ಟಿಂಗ್, ಎಂಟ್ರಿ ಜೊತೆಗೆ ರೊಮ್ಯಾನ್ಸ್, ಎಮೋಷನ್ಸ್ ಎಲ್ಲ ಸೇರಿಕೊಂಡು ಫಸ್ಟ್ ಹಾಫ್ ಒಂಥರ ರೋಲರ್ ಕೋಸ್ಟರ್ ಥರ ಫೀಲ್ ಕೊಡುತ್ತೆ. ಇನ್ನು ಸೆಕೆಂಡ್ ಹಾಫಲ್ಲಿ ಎಮೋಷನ್ಸ್ಗೆ ಕನೆಕ್ಟ್ ಆದರೆ ಇದೊಂದು ಒಳ್ಳೆ ಮೂವಿ. ಇಲ್ಲ ನೀವೇನಾದರೂ ಎಮೋಷನ್ಸ್ಗೆ ಕನೆಕ್ಟ್ ಆಗಲಿಲ್ಲ ಅಂತಂದರೆ ಇದು ಒನ್ ಟೈಮ್ ವಾಚಬಲ್ ಮೂವಿ ಅಷ್ಟೇ. ಮತ್ತು ನೀವು ಟಾಕ್ಸಿಕ್ ಮೂವಿನ ಎಲ್ಲಿ ನೋಡ್ತಾ ಇದ್ದೀರಾ ಅಥವಾ ನೋಡಿದರೆ ನಿಮಗೆ ಟಾಕ್ಸಿಕ್ ಮೂವಿ ಏನು ಅನ್ನಿಸ್ತು ಆ್ಯಂಡ್ ಟಿಕೆಟ್ ಕ್ಯಾರೆಕ್ಟರ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.